ಕಾಲೇಜು ಜೀವನದಲ್ಲಿ ವಿದ್ಯಾರ್ಥಿಗಳ ಮನಸ್ಸು ತುಂಬಾ ಚಂಚಲವಾಗಿದ್ದು, ಈ ಹಂತದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ಸ್ವನಿಗ್ರಹದೊಂದಿಗೆ ಹತೋಟಿಗೆ ತಂದುಕೊಳ್ಳುವ ಅನಿವಾರ್ಯತೆ ಇರುವುದರಿಂದ ವಿದ್ಯಾರ್ಥಿಗಳೇ ಉತ್ತಮ ಸಮಾಜದ ಆಸ್ತಿಯಾಗಿದೆ ಎಂದು ನಾಪೋಕ್ಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪಲ್ಲವಿ ಅವರು ಸಲಹೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಡಿಕೇರಿ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ, ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ ಕೊಡಗು, ಪದವಿ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಾಪೋಕ್ಲು ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಇವರ ಸಹಯೋಗದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಾದಕ ವಸ್ತುಗಳ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಹಾಗೂ ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧನೆ ಮಾಡಿದ ಮಹನೀಯರನ್ನು ಮಾದರಿಯಾಗಿ ತೆಗೆದುಕೊಂಡು ಶ್ರದ್ಧೆಯಿಂದ ಕಲಿತರೆ ಜವಾಬ್ದಾರಿಯುತ ಸ್ಥಾನ ಹಾಗೂ ಹುದ್ದೆಯನ್ನು ಪಡೆಯಬಹುದು. ನಮ್ಮಲ್ಲಿ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸ್ವಾಸ್ಥ್ಯ ಸಂಕಲ್ಪಕ್ಕೆ ಸ್ವಚ್ಛತೆ ಪ್ರಮುಖ ಅಸ್ತ್ರವಾಗಿದೆ. ಶಿಸ್ತು, ಸಂಯಮ ಹಾಗೂ ದುಶ್ಚಟರಹಿತವಾಗಿ ಏಕಾಗ್ರತೆಯಿಂದ ನಡೆಸುವ ಜೀವನ ಸಮೃದ್ಧ ಆರೋಗ್ಯಕ್ಕೆ ಪೂರಕವಾಗಿದೆ ಎಂದು ತಿಳಿಸಿದರು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿಯ ಶಿಬಿರಾಧಿಕಾರಿ ಪಿಪಿ ನಂದಕುಮಾರ್ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿ, ಇದುವರೆಗೆ ಕರ್ನಾಟಕ ರಾಜ್ಯದ 20,975 ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮತ್ತು ಮಾಹಿತಿ ಕಾರ್ಯಕ್ರಮವನ್ನು ನಡೆಸಿ 20,51,947 ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಜನಜಾಗೃತಿ ವೇದಿಕೆಯ ಮುಖೇನ ಸಮುದಾಯದ ಸಹಭಾಗಿತ್ವದೊಂದಿಗೆ ಇದುವರೆಗೆ 2,000 ಮದ್ಯವರ್ಜನಾ ಶಿಬಿರಗಳನ್ನು ನಡೆಸಿ 1,33,000ಕ್ಕೂ ಅಧಿಕ ಮದ್ಯವ್ಯಸನಿಗಳನ್ನು ವ್ಯಸನ ಮುಕ್ತಗೊಳಿಸಲಾಗಿದೆ ಎಂದರು. ಅದರಂತೆ ಮಾದಕ ವ್ಯಸನವೆಂಬುದೊಂದು ರೋಗ. ವಿಶ್ವ ಆರೋಗ್ಯ ಸಂಸ್ಥೆಯ ಕಳೆದ ಸಂಶೋಧನೆಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ 4.5 ಲಕ್ಷ ಜನರು ಮದ್ಯಪಾನದಿಂದ ಮರಣ ಹೊಂದಿದರೆ 14.5 ಲಕ್ಷ ಜನರು ಮಾದಕ ದ್ರವ್ಯ, ಮಾದಕ ವ್ಯಸನ ಅಥವಾ ಇನ್ನಿತರ ಚಟಗಳಿಂದ ಬಲಿಯಾಗುತ್ತಿರುವುದು ಶೋಚನೀಯವಾಗಿದೆ. ಪ್ರಪಂಚದ 5 ಭೀಕರವಾದ ಕಾಯಿಲೆಗಳಲ್ಲಿ ಮಾದಕ ವ್ಯಸನವೂ ಒಂದು. ವಿದ್ಯಾರ್ಥಿಗಳ ವಯಸ್ಸು ಹದಿಹರಿಯದ ವಯಸ್ಸು. ವಿದ್ಯಾರ್ಥಿ ಜೀವನ ಹಸಿ ಮಣ್ಣಿನ ಮಡಿಕೆ ಇದ್ದ ಹಾಗೆ. ಹೆಚ್ಚು ಸಡಿಲ ಮಾಡಿದರೂ, ಹೆಚ್ಚು ಬಿಗಿ ಮಾಡಿದರೂ ಒಡೆಯುವುದು ಮಡಿಕೆಯೇ. ಹದಿಹರೆಯದಲ್ಲಿನ ಒತ್ತಡಗಳು ತಂದೆ ತಾಯಂದಿರ ಒತ್ತಡ, ಸ್ನೇಹಿತರ ಒತ್ತಡ, ಜೀವನ ಶೈಲಿ, ನಕಾರಾತ್ಮಕ ಚಿಂತನೆಗಳು ಈ ಎಲ್ಲ ಕಾರಣಗಳಿಂದಾಗಿ ಅಮಲು ಪದಾರ್ಥ ಹಾಗೂ ಇನ್ನಿತರ ವ್ಯಸನಗಳಿಗೆ ಬಲಿಯಾಗುವ ಸಾಧ್ಯತೆಗಳಿವೆ. ಬಹುತೇಕ ಯುವಜನತೆ ಬಾಹ್ಯ ವ್ಯಕ್ತಿಗಳ ಪ್ರಭಾವದಿಂದ ದುಶ್ಚಟಗಳಿಗೆ ದಾಸರಾಗುತ್ತಿದ್ದು, ಇದನ್ನು ತಡೆಗಟ್ಟಲು ಸಂಕಲ್ಪ ಮಾಡೋಣ ಎಂದು ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಭಾಗಮಂಡಲ ವಲಯ ಮೇಲ್ವಿಚಾರಕರಾದ ಸುನಿಲ್ ಕುಮಾರ್ ಪ್ರಾಸ್ತಾವಿಕ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರುಗಳಾದ ರಮೇಶ್ ಮೂಲ್ಯ, ರವಿ, ನಾಗರಾಜ್, ಶಿವಕುಮಾರ್, ರಮೇಶ್, ಜಸ್ಮಿ, ಸಹನಾ, ಚಾಂದಿನಿ, ನಾಪೋಕ್ಲು ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಉಮಾಲಕ್ಷ್ಮಿ, ಒಕ್ಕೂಟದ ಅಧ್ಯಕ್ಷರಾದ ಶರವಣ್ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರುಗಳಾದ ಚಾಂದಿನಿ ಸ್ವಾಗತಿಸಿ, ರಮೇಶ್ ನಿರೂಪಿಸಿ, ರಮೇಶ್ ಮೂಲ್ಯ ವಂದಿಸಿದರು. ತುಂಬಾ ಚೆನ್ನಾಗಿ ಗೊತ್ತಿದೆ. ಹೊರಗಡೆ ಹೋಗಿ ಸ್ಮೋಕ್ ಮಾಡಿ ಬರ್ತಿದ್ದೀರಾ, ಆಯ್ತಾ? ನೀವು ಸರಿ ಹೇಳ್ದಂಗೆ ಜೊತೆಗೆ ಏನಂದ್ರೆ, ನೀವು ನಿಮ್ಮ ತಂದೆನೋ ಅಥವಾ ನಿಮ್ಮ ಸಂಬಂಧಿಕರು ಯಾರನ್ನೋ ನೋಡಿ ಇದು ಒಳ್ಳೆಯದು ಅಥವಾ ನಾವು ಟೆನ್ಷನ್ ಇಂದ ಮುಕ್ತಗೊಳಿಸಕ್ಕೆ ಅಥವಾ ನಮ್ಗೆ ಏನಾಗ್ತಿದೆ ಒತ್ತಡ ಅದನ್ನ ನಿವಾರಿಸಿಕೊಳ್ಳೋಕೆ ಇದು ಉಪಾಯ ಅಥವಾ ಒಂದು ಮಾರ್ಗ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ, ಅದು ತಪ್ಪು. ಅದ್ರ ಜೊತೆಗೆ ಯಾರೆಲ್ಲ ನಾಯಕರು ಟಿವಿ ಮುಂದೆ ಪರದೆಯಲ್ಲಿ ಸ್ಮೋಕ್ ಮಾಡಿದಾಗ ಅಥವಾ ಡ್ರಿಂಕ್ ಮಾಡಿದಾಗ ಅಥವಾ ದುಶ್ಚಟಗಳಿಗೆ ಸಂಬಂಧಪಟ್ಟಂತ ತುಂಬಾ ಹಾಡುಗಳು ವೈಭವೋಪೇತವಾಗಿ, ಅಂದ್ರೆ ಸಂಜೆ 7 ಗಂಟೆ ಆಗುತ್ತೆ ಏನು ಮಾಡೋಣ ಪುಟ್ಟಿ ಮಾಡೋದಂತೆ ಈ ತರದ್ದು ಆಗಿರ್ಬೋದು, ಅಥವಾ ಬೇರೆ ಬೇರೆ ಹಾಡುಗಳು ನಿಮ್ಗೆಲ್ಲ ಅದು ಜನಪ್ರಿಯವಾಗಿ ಎಲ್ಲರ ಆಕರ್ಷಿತವಾದಂತಹ ಹಾಡಾಗಿತ್ತು. ಆದ್ರೆ ಈ ತರ ಹಾಡುಗಳು ಅಥವಾ ಸಿನಿಮಾ ನಾಯಕರುಗಳ ಒಂದು ಏನು ನೀವು ಅವ್ರನ್ನ ರೋಲ್ ಮಾಡಲ್ ಆಗಿ ತಗೊಂಡಿರೋದು ಈ ಚಟಕ್ಕೆ ಕಾರಣ ಆಗಿರ್ಬೋದು. ಇಲ್ಲಾಂದ್ರೆ ಹದಿಹರೆಯದ ಸಮಸ್ಯೆಗಳಿರುತ್ತೆ, ಅದನ್ನ ನೀವು ಸರಿಯಾದ ಮಾರ್ಗದಲ್ಲಿ ಪರಿಹಾರ ಮಾಡ್ಕೊಳ್ತೇನೆ. ಈ ಕುಡಿದ್ಬಿಟ್ರೆ ಅಥವಾ ಈಗ ಸ್ಮೋಕ್ ಮಾಡಿದ್ರೆ, ಮದ್ಯಪಾನ ಮಾಡಿದ್ರೆ ಏನೋ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ, ಆ ಪರಿಹಾರನ ಕಂಡ್ಕೋಬಹುದು ಅಂತ ತಾತ್ಕಾಲಿಕವಾಗಿ ನೀವು ಅದ್ರ ಮೊರೆ ಹೋಗಿರೋದ್ರಿಂದ ಈ ಚಟಗಳಿಗೆ ದಾಸ ಆಗಿರ್ಬೋದು. ಇನ್ನೊಂದು ಏನಪ್ಪಾ ಅಂದ್ರೆ, ವೈನ್ ಕುಡಿದ್ರು ಇನ್ನೇನೋ ಸ್ಟ್ಯಾಂಡರ್ಡ್ ಈ ತರದ್ದು ಸೇವನೆ ಮಾಡಿದ್ರೆ ನಾವೇನೋ ತುಂಬಾ ಒಳ್ಳೆ ವ್ಯಕ್ತಿಗಳು ಅಥವಾ ನಾವು ತುಂಬಾ ರಿಚ್ ಅಂತ ತೋರಿಸ್ಕೊಳ್ಳೋದು ಕೂಡ ಈ ತರದ್ದೆಲ್ಲ ಕೊಡಗು ಸಂಸ್ಕೃತಿಯಲ್ಲಿ ಅದು ಬಂದಿರಬಹುದು. ಅದು ಏನೇ ಆಗಿದ್ರು ಕೂಡ ಪ್ರತಿಯೊಬ್ಬರು ತಮ್ಮ ಒಂದು ವ್ಯಕ್ತಿತ್ವವನ್ನ ಉತ್ತಮವಾಗಿ ರೂಪಿಸ್ಕೋಬೇಕು ಅಂತಂದ್ರೆ ಈ ದುಶ್ಚಟಗಳಿಂದ ದೂರ ಆಗಿರ್ಬೇಕು. ಜೊತೆಗೆ ನಿಮ್ಮ ಬದುಕು ಈಗ ಗೋಲ್ಡನ್ ಲೈಫ್, ನೀವೆಲ್ಲರೂ ನಿಮ್ಮ ಬದುಕನ್ನ ಏನು ಬದುಕಬೇಕೋ ಈಗ ನೀವು ಬರ್ಕೋತಿರ್ತೀರಾ. ನಿಮ್ಮ ಹಣೆಗಾರಿಕೆಗಳ
ಒಳ್ಳೆ ನಿದ್ದೆ ಆಗಿರುತ್ತೆ. ನಿಮ್ಮ ಜೀವನದ ಶಿಲ್ಪಿ ನೀವೇ ಆಗಿರ್ತೀರಾ, ಇದು ವಿವೇಕಾನಂದ ಅವರು ಹೇಳಿದ್ದಾರೆ. ಹಾಗಾಗಿ ನಾನು ಏನಾಗಿರ್ಬೇಕು ಅನ್ನೋದನ್ನ ನೀವು ಇಂದಿನಿಂದ ಅಥವಾ ಕ್ಲಾಸಲ್ಲೆಲ್ಲ ಹೇಳ್ತಿರ್ತೀವಿ, ಜೊತೆಗೆ ಇವತ್ತೂ ಕೂಡ ನಾನು ಇಷ್ಟು ವರ್ಷ ಆದ್ಮೇಲೆ ಏನಾಗಿರ್ತೀನಿ, ಈ ರೀತಿಯ ಹವ್ಯಾಸಗಳನ್ನ ಇಟ್ಕೊಂಡು ಅನ್ನೋದನ್ನ ನೀವು ತಿಳ್ಕೊಂಡು ನೀವು ಹೇಗಿರ್ಬೇಕು, ನಿಮ್ ಭವಿಷ್ಯ ನೀವೇ ರೂಪಿಸ್ಕೊತಿರ್ತೀರಾ. ನೀವು ಹೇಗೆ ರೂಪಿಸ್ಕೊತೀರೋ ಅದು ನಿಮ್ಮ ಇಚ್ಛೆಗೆ ಬಿಟ್ಟು. ಅದೇ ಯಾವತ್ತಿದ್ರೂ ಕೂಡ ದುಶ್ಚಟಗಳು ಮತ್ತೆ ಅಮೃತ ಕುಡಿದ್ರು ಅತಿಯಾದ್ರೆ ವಿಷ ಅಂತಾರೆ. ಅದ್ರಲ್ಲಿ ವಿಷ ಕುಡ್ಮಕ್ಳು ಬದುಕ್ತಾರ, ಹಾಲು ಕುಡ್ಮಕ್ಳು ಬದುಕಲ್ಲ ಅನ್ನೋದೇ ಗಾದೆ ಮಾಡ್ತಿದ್ಯಲ್ಲ. ಹಾಗೆ ನಿಮ್ ಭವಿಷ್ಯ ಹೇಗಿರ್ಬೇಕು, ನಾನು ಯಾವ ರೀತಿ ಇರ್ಬೇಕು ಅನ್ನೋದನ್ನ ನೀವೇ ನಿರ್ಧರಿಸಿ. ಈ ದುಶ್ಚಟಗಳಿಂದಾಗುವಂತ ಪರಿಣಾಮ ಏನು ಅಂತ ನಮ್ಗಿಂತಲೂ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ಆ ಪ್ಯಾಕ್ ಮೇಲೆಲ್ಲ ಇರುತ್ತೆ. ಜೊತೆಗೆ ನೀವೆಲ್ಲರೂ ಗೂಗಲ್ ನೋಡ್ತಿರ್ತೀರ. ಭೀಕರ ಕಾಯಿಲೆಗಳಲ್ಲಿ ಒಂದು ಮಿತ್ರ, ನೀವೆಲ್ಲರೂ ಕೂಡ ನಿಮಗೇನಾದ್ರೂ ನಾನು ಇವಾಗ ಒಂದು ಬಿಳಿ ಹಾಳೆಯನ್ನ ಕೊಟ್ಟು ಒಂದು ಪೆನ್ನನ್ನು ನಿಮ್ಮ ಕೈಗೆ ಕೊಟ್ಟು ಈ ಪ್ರಪಂಚದಲ್ಲಿರುವಂತ ಕಾಯಿಲೆಗಳ ಹೆಸರನ್ನ ನೀವು ಬರೀರಿ ಅಂತೇಳಿ ಏನಾದ್ರೂ ನಿಮಗೆ ಆಪ್ಷನ್ ಕೊಟ್ರೆ ನೀವು 100 ಕಾಯಿಲೆಗಳ ಹೆಸರನ್ನ ಬರೆದು ಸ್ವಲ್ಪ ಹೊತ್ತಿನಲ್ಲಿ ಈ ಟೇಬಲ್ಗೆ ಈ ವೇದಿಕೆ ಮೇಲೆ ತಂದು ಕೊಡಬಹುದು. ವೈದ್ಯಕೀಯ ಸಂಶೋಧನೆ ಹೇಳುತ್ತೆ ಈ ಪ್ರಪಂಚದಲ್ಲಿ ಸುಮಾರು 650ರಿಂದ 700 ಕಾಯಿಲೆಗಳು ಇದಾವಂತೆ. ಸಣ್ಣ ಶೀತ ನೆಗಡಿಯಿಂದ ಪ್ರಾರಂಭಗೊಂಡು ದೊಡ್ಡ ದೊಡ್ಡ ಮಾರಣಾಂತಿಕ ಕಾಯಿಲೆಗಳು ಕೂಡ ಈ ಸಮಾಜಕ್ಕೆ ಬಾಧಿಸಿದಂತ ಒಂದು ಕಾಯಿಲೆಗಳೇ. ಅದರಲ್ಲೂ ಕೂಡ ಈ ಪ್ರಪಂಚವನ್ನ ಸರ್ವನಾಶ ಮಾಡುವಂತ ಒಂದು 5 ಕಾಯಿಲೆಗಳಿದ್ದಾವೆ. ಅದನ್ನ ಹೇಳಿ ಮತ್ತೊಂದು 30 ನಿಮಿಷದ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮಿತ್ರರೇ, 30 ನಿಮಿಷ ಅಂತ ಉಲ್ಲೇಖ ಮಾಡಿದೆ. ಇಲ್ಲಿ 2 ಜನ ನನ್ನ ಸಹೋದರಿಯರು, ವಿದ್ಯಾರ್ಥಿನಿಯರು ಬಹಳ ಆತಂಕದಿಂದ ಕೂತಿದ್ದಾರೆ. ಕಾರಣ ಗೊತ್ತಿಲ್ಲ. ನಾನು ಮೊನ್ನೆ ಯಾದಗಿರಿ ಜಿಲ್ಲೆಗೆ ಹೋಗಿದ್ದೆ. ಯಾದಗಿರಿ ಹೆಸರು ಕೇಳಿರ್ತೀರಿ ನೀವೆಲ್ಲ. ಕರ್ನಾಟಕದ ಮಕ್ಕಳು ಮಾಡೋದಿದ್ರೆ ಅವರಿಗೆ ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತೇವೆ. ತಂದೆ ಅಥವಾ ತಾಯಿ ಸಂಘದಲ್ಲಿ ಇರಬೇಕು. ಮತ್ತು ಈ ಸಾಲದಲ್ಲಿ ವಿಶೇಷವಾಗಿ ಸಂಸ್ಥೆ ವತಿಯಿಂದ ಏನು ಮಾಡಿದ್ದಾರೆ ಅಂದರೆ ಮಹಿಳೆಯರಿಗೋಸ್ಕರವಾಗಿ ಹೆಚ್ಚು ಒತ್ತನ್ನು ಕೊಟ್ಟು ಸ್ಕಾಲರ್ಶಿಪ್ ಅನ್ನು ಕೊಡಲಿಕ್ಕೆ ನಮ್ಮಲ್ಲಿ ಅವಕಾಶವನ್ನು ಮಾಡಿದ್ದಾರೆ. ವೃತ್ತಿಪರ ತರಬೇತಿ ಕೋರ್ಸ್ಗಳನ್ನ ಮಾಡೋದಿದ್ರೆ ಸ್ಕಾಲರ್ಶಿಪ್ ಅನ್ನು ನಮ್ಮಲ್ಲಿ ನಾವು ಕೊಡಲಿಕ್ಕೆ ಅವಕಾಶಗಳು ಇದೆ. ಅಂದರೆ ಓದಿ ಸ್ಟಾರ್ಟಿಂಗಿಂದ ಓದಿ ಮುಗಿಯೋರು ಕೂಡ ನಮ್ಮಲ್ಲಿ ಸ್ಕಾಲರ್ಶಿಪ್ ಅನ್ನು ಕೊಡಲಿಕ್ಕೆ ಅವಕಾಶಗಳಿದೆ. ಈ ಸಲದಲ್ಲಿ ಏನು ಮಾಡಿದ್ದಾರೆ ಅಂದರೆ ವಿಶೇಷವಾಗಿ ಅವ್ರ ತಂದೆ ಅಥವಾ ತಾಯಿ ಸಂಘದಲ್ಲಿ ಇಲ್ಲದೆ ಹೋದರೂ ಕೂಡ ಒಂದು ನಿರ್ಗತಿಕರಿದ್ರೆ ಅಥವಾ ಸಿಂಗಲ್ ಪೇರೆಂಟ್ ಇದ್ದರೆ ಅಥವಾ ಅನಾಥ ಮಕ್ಕಳಿದ್ರೆ ಅಂಥವ್ರಿಗೆ ಕೂಡ ಸ್ಕಾಲರ್ಶಿಪ್ ಅನ್ನು ಕೊಡಲಿಕ್ಕೆ ನಮ್ಮಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ವೃತ್ತಿಪರ ತರಬೇತಿ ಕೋರ್ಸ್ಗಳು SLC ನಂತರದಲ್ಲಿ ಮಾಡೋದಿದ್ರೆ ಸ್ಕಾಲರ್ಶಿಪ್ ಅನ್ನು ಕೊಡಲಿಕ್ಕೆ ನಮ್ಮಲ್ಲಿ ಅವಕಾಶಗಳಿದೆ. ಇನ್ನು ಗ್ರಾಮಗಳ ಅಭಿವೃದ್ಧಿಗೋಸ್ಕರವಾಗಿ ಪೂಜಾರಿ ಏನು ಮಾಡ್ತಿದ್ದಾರೆ ಅಂದರೆ ಈ ಭಾಗದಲ್ಲಿ ಏನಾದರೂ ದೇವಸ್ಥಾನಗಳನ್ನು